ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ನೀವು ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಪ್ರತಿನಿತ್ಯ ಹಲವಾರು ವಿಚಾರಗಳು, ವೇದಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರ, ನಮ್ಮ ಯಾವುದೇ ರೀತಿಯಾಗಿರುವಂಥ ಪ್ರಶ್ನೆ ಇದ್ದಲ್ಲಿ ಸರಳವಾಗಿ ನಾವು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡೋದಕ್ಕೆ ಅಥರ್ವ ಸಿದ್ಧ ಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಬಹುಶಃ ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ಬೋದು. ಯಾಕಂದ್ರೆ ನನಗಿದು ದಿಢೀರ್ ಅಂತ ಹೊಳ್ದಂಥ ಪ್ರಶ್ನೆ. ನಾವು ಸಾಕಷ್ಟು ಜನಗಳನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ನಮಗಿರೋವಂಥದ್ದು ಬಲಗೈನಲ್ಲಿ 5 ಬೆರಳು, ಎಡಗೈನಲ್ಲಿ 5 ಬೆರಳು, ಆದರೆ ಕೆಲವರಿಗೆ 6 ಬೆರಳು ಇರುತ್ತೆ. ಅದನ್ನ ನೋಡಿದಾಗ ಅವ್ರಿಗೆ ಅದೃಷ್ಟ ಅಂತ ಹೇಳ್ತಾರೆ. ಆದರೆ ನಮಗೆ ನಿಜವಾಗ್ಲೂ ವೈಯಕ್ತಿಕವಾಗಿ ಗೊತ್ತಿರೋದಿಲ್ಲ ಅವ್ರಿಗೆ ಲಕ್ ಅನ್ನೋಂಥದ್ದು ಇರುತ್ತಾ ಇಲ್ವಾ ಅಂತ. ಅಥವಾ ಇನ್ನು ಕೆಲವರಿಗೆ ಸ್ಕ್ವಿಂಟ್ ಐಸು, ಅವ್ರಿಗೆ ಸಿಕ್ಕಾಪಟ್ಟೆ ಲಕ್ ಅನ್ನೋಂಥದ್ದು, ಅಥವಾ ಆನೆ ಕಿವಿ ಉಳ್ಳೋವಂಥವ್ರು, ಇವೆಲ್ಲವೂ ಕೂಡ ಅದೃಷ್ಟ ಅಂತ ಹೇಳ್ತಿರ್ತಾರೆ. ಇದನ್ನು ನಾವು ಹೇಗೆ ಕನ್ಸಿಡರ್ ಮಾಡಬೇಕಾಗತ್ತೆ? ಈ 6 ಬೆರಳಿದ್ರೆ ಮಾತ್ರ ಅದೃಷ್ಟನ ಹೇಗೆ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಂ ವಿಶ್ವಾಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ನಿಜ ನೀವು ಕೇಳೋಂಥ ಪ್ರಶ್ನೆ ಇದು ಡಿಫ್ರೆಂಟ್. ಇದು ಯಾರ್ಯಾರಿಗೆ ಇದೆ ಸ್ವಲ್ಪ ಪಾಪ್ಯುಲಾರಿಟಿ ಆಗಿರೋರು ಯಾರಿದ್ದಾರೆ, ಈ ಬೆರಳಿರೋವಂಥವ್ರು ತಕ್ಕ ಮಟ್ಟಿಗೆ ಬೆಳವಣಿಗೆಗಳಾಗಿರ್ತವೆ. ಆಮೇಲೆ ಇವ್ರಿಗೊಂದು ಎಕ್ಸ್ಟ್ರಾ ಶಕ್ತಿ ಕೊಟ್ಟಿರ್ತಾನೆ ಭಗವಂತ. ಆ ಇಂಡಿಕೇಶನ್ ಅದು. ಅದನ್ನು ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಇವ್ರು ಕೆಲಸ ಮಾಡ್ತೀನಿ ಅಂತಂದರೆ ಕಟ್ಟಿಟ್ಟ ಬುದ್ಧಿ. ಅದೃಷ್ಟ ಅವರ ಹೆಗಲ ಮೇಲಿದೆ ಅಂತಲೇ ಅರ್ಥ. ಅದೃಷ್ಟ ನಿಮ್ಮ ಹೆಗಲ ಮೇಲಿದೆ. ಅದನ್ನು ನೀವು ಇಳಿಸ್ಕೊಂಡು ಚೆಕ್ ಮಾಡಿಕೊಂಡು ಹೇಗೆ ಬೇಕಾದರೂ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಏನು ಹೇಳ್ತಾನೆ ಅಂತಂದರೆ, ನಮಗೆ ಸುಪ್ತ ಮನಸ್ಸು, ಜಾಗೃತ ಮನಸ್ಸು ಅಂತ 2 ಇರುತ್ತೆ. ಸುಪ್ತ ಮನಸ್ಸು, ಜಾಗೃತ ಮನಸ್ಸು. ಸುಪ್ತ ರೈಟ್ ಸೈಡ್ ಇರುತ್ತೆ, ಜಾಗೃತ ಲೆಫ್ಟ್ ಸೈಡ್ ಇರುತ್ತೆ. ನೀವು ಯಾರನ್ನಾದರೂ ಥಿಂಕ್ ಮಾಡಿ, ಈ ಲೆಫ್ಟಿಸ್ಟ್ ಎಡಗೈಯಲ್ಲಿ ಬರೀತಾರಲ್ಲ, ಎಡಗೈಯಲ್ಲಿ ಬರೆಯುವಂಥವ್ರಿಗೆ ಈ ಕಡೆ ಇರ್ತಕ್ಕಂತಹ ಮನಸ್ಸು ಕೆಲಸ ಮಾಡುತ್ತೆ. ನಮಗೆಲ್ಲ ರೈಟ್ ಹ್ಯಾಂಡಲ್ಲಿ ಬರೆಯುವಂಥವ್ರಿಗೆ ಈ ಕಡೆ ಕೆಲಸ ಮಾಡುತ್ತೆ. ಅದಕ್ಕೆ ದೊಡ್ಡ ಮಟ್ಟದ ಶೈನ್ ಆಗುವಂಥವ್ರು, ಕೆಲವೊಂದು ಅದೃಷ್ಟಗಳು ಅವರ ಜಾತಕ ತೆಗೆದು ನೋಡೋದು ಹಾಗೆ ಇರ್ತಾರೆ. ಏನು ಬರೀತಾರೆ ಲೆಫ್ಟ್ ಹ್ಯಾಂಡಲ್ಲಿ ಅಂತಂದರೆ ಅವ್ರ ಪಕ್ಕ ಇದೇ ಕೆಲಸ ಮಾಡೋದು. ಆ್ಯಕ್ಚುಲಿ ತುಂಬ ಕೆಲಸ ಮಾಡೋದು, ವಿಜ್ಞಾನವೇ ಅದೋದು. ಆ್ಯಕ್ಚುಲಿ ಇವರು ಒಂದು ಮಾತು ಹೇಳಿದ್ರು, ಸರ್ ವಿಶ್ವೇಶ್ವರಯ್ಯನವರು ಒಂದು ಮಾತು ಹೇಳಿದ್ರು, ನಮಗಿರ್ತಕ್ಕಂತಹ ಕೇವಲ ಜಾಗೃತ ಮನಸ್ಸಿನ 10% ಅಷ್ಟೇ ಬಳಸ್ತಾ ಇದ್ದೀವಿ. ನಾವು ನಮ್ಮದಾಗಿರ್ತಕ್ಕಂಥ ಜ್ಞಾನಕ್ಕಾಗಿ, ನಮ್ಮದಾಗಿರ್ತಕ್ಕಂಥ ನಾಲೆಡ್ಜ್ಗಾಗಿ, ನಮ್ಮದಾಗಿರ್ತಕ್ಕಂಥ ವಿಶ್ವಕೋಶಕ್ಕಾಗಿ, ವಿಶ್ವದ ಜೊತೆ ಕನೆಕ್ಟ್ ಆಗಬೇಕು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಲೆಫ್ಟ್ ಸೈಡ್ ಇರ್ತಕ್ಕಂತಹದ್ದು ಏನಿದೆಯೋ ಜಾಗೃತದ್ದು, ಅದೇನಾದರೂ 16% ಇದೆ. ಆ 16%ಅಲ್ಲಿ ಏನಾದರೂ ಕೂಡ ನಾವು ಬಹುಶಃ 1% ಬಳಸಲ್ವಂತೆ. 1% ಬಳಸ್ತಾ ಇಲ್ಲ. ಕೇವಲ 1-2% ಬಳಸಿದ್ರೆ, ಈಗ ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯ ಅದರಲ್ಲಿ 1% ಬಳಸಿದ್ರಂತೆ. ಇನ್ನು ಉಳಿದವರು ಬಳಸಿದ್ರೆ ಅದಕ್ಕೆ ಅದಾಗ್ತಾರೆ. ಅವರಿಗೆ ಒಂದು ಅದೃಷ್ಟ ಕೊಟ್ಟಿರ್ತಾರಂತೆ, ಒಂದು ಇಂಡಿಕೇಶನ್ ಕೊಡ್ತಾರಂತೆ, ಇದನ್ನು ಬಳಸ್ಕೊಳ್ಳಲಿಕ್ಕೆ ಇನ್ನು ಸಫಲನಾಗ್ತೀಯ ಅಂತ. ಅದಕ್ಕಾಗಿ ಈ ಋತಿಕ್ ರೋಷನ್ ಇದೆ ನೋಡಿ, ನೀವು ಚೆಕ್ ಮಾಡಿ, ಒಂದು ಬೆರಳಿದೆ ಆತನಿಗೆ. ಆತನ ಕೆಲವು ದಿನಗಳು ಏನೂ ಇರಲಿಲ್ಲ. ಆಮೇಲೆ ಅವನಿಗೆ ಆ ದಶೆಗಳು ಅಂತ ಬಂದಾಗ ಇದಕ್ಕೆ ಇಂಡಿಕೇಶನ್ ಕೊಡ್ತಕ್ಕಂಥದ್ದು ಏನಿತ್ತೋ ಅದು ಬಂದಾಗ ಬೆಳವಣಿಗೆಗಳಾಗ್ತವೆ. ಇನ್ನು ಕೆಲವರೆಲ್ಲ ಇರ್ತಾರೆ, ಅವರು ಅವ್ರದ್ದೇ ಲೆವೆಲ್ಗೆ ರೀಚ್ ಆಗಿರ್ತಾರೆ. ಪಾಪ ಅವ್ರದ್ದೇ ಒಂದು ಉದಾಹರಣೆ ಅಲ್ಲ, ಅವರು ಅಲ್ಲಿಗೆ ರೀಚ್ ಆಗಿರ್ತಾರೆ. ಇಂತಹದ್ದು ಎಡಗೈಯಲ್ಲಿ ಪೆನ್ನಿಂದ ಬರೀತಕ್ಕಂಥವ್ರು ಏನಿರ್ತಾರೋ ಒಂದು ರೀತಿಯ ಗ್ರೀನ್ ಪೆನ್ ಸಿಗ್ನೇಚರ್ಗೆ ಹೊರಟೋಗ್ತಾರೆ. ಅವರು ಆ ಲೆವೆಲ್ ತನಕ ಮುಟ್ಟುವಂಥ ಸಾಧ್ಯತೆ ಇರುತ್ತೆ, ಅಂಥ ಕೆಪಾಸಿಟಿ ಇರುತ್ತೆ. ಇವರು ಏನು ಅಂತಂದರೆ ಬಳಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಗಂಡ ಬೇರುಂಡ ಕೇಳಿದ್ದೀರಾ? ಗಂಡ ಬೇರುಂಡ ನಮ್ಮ ಮೈಸೂರು ರಾಜರ ಲಾಂಛನ ಇರುತ್ತೆ. ಅಂತಹ ಗಂಡ ಬೇರುಂಡ ಲಾಂಛನ ಜೊತೆಗೆ ಹಯಗ್ರೀವರ ಲಾಂಛನ, ಅಶ್ವದ ಲಾಂಛನ, ಈ ರೀತಿಯಾಗಿ ಆ ಲಾಂಛನವನ್ನು ನೋಡ್ತಾ ಇರೋವಂಥದ್ದು, ಕೈಲಿ ಹಿಡ್ಕೊಂಡು ಅದೊಂದು ಫೋಟೋ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಎಲ್ಲೋ ಒಂದು ಹಿಡ್ಕೊಂಡು ನೋಡ್ತಾ ಇರ್ತಕ್ಕಂಥದ್ದು. ಆ 6 ಬೆರಳು ಇರ್ತಕ್ಕಂಥವರಿಗೆ ಒಂದು ಅದೃಷ್ಟವೇ ಸರಿ. ಎಲ್ಲ ರೀತಿಯಲ್ಲೂ ಕೂಡ ಅದೃಷ್ಟವನ್ನು ಅವರದ್ದು ಪಡ್ಕೊಳ್ಳಲಿಕ್ಕೆ ಸಾಧ್ಯವಿರುತ್ತೆ. ಅದಕ್ಕೆ ಭಗವಂತ ಅವ್ರಿಗೊಂದು ಎಕ್ಸ್ಟ್ರಾ ಕೊಟ್ಟಿದ್ದು, ಅದರ ಇಂಡಿಕೇಶನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಜಾತಕ ರೀತಿಯ ಪರಿಗಣಿಸಿದ್ರು ಕೂಡ ಆ ಸತ್ಯಾಂಶ ಅವರಿಗಿರುತ್ತೆ. ಇದರಿಂದ ಅವರ ಫಲಿತವನ್ನು ಕಂಡುಕೊಳ್ಬೋದು. ಖಂಡಿತವಾಗ್ಲೂ ಗುರುಗಳೇ, ಇದು ಬಹಳ ದಿನದಿಂದ ಕೇಳಬೇಕು ಅಂತ ಅನ್ಕೊಂಡಿದೆ. ಇವತ್ತು ಈ ಒಂದು ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇದೇ ಡೌಟ್ ತಮಗೂ ಕೂಡ ಬಂದಿರುತ್ತೆ. ಸಾಕಷ್ಟು ಬಾರಿ ನಾವು ಆ ರೀತಿಯಾಗಿರುವಂಥ ವ್ಯಕ್ತಿಗಳನ್ನ ನೋಡಿದಾಗ ಅನ್ಕೊಂಡಿರ್ತೀವಿ ಇವ್ರಿಗೆ ನಿಜವಾಗ್ಲೂ ಲಕ್ ಅನ್ನೋಂಥದ್ದು ಇರುತ್ತಾ ಅಂತ. ಆದರೆ ಅದನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕಾಗತ್ತೆ ಅಂತ ಇವತ್ತಿನ ವಿಡಿಯೋನಲ್ಲಿ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.